ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಉದ್ಯೋಗಿಗಳಿಗೆ ಇದೀಗ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ಇನ್ಮುಂದೆ ಕ್ಲೈಮ್ ಮಾಡದ PF ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ. ಹಾಗಿದ್ರೆ ಹೇಗೆ? ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ತನ್ನ ಖಾತೆದಾರರಿಗೆ ದೊಡ್ಡ ಮಟ್ಟದ ನೆಮ್ಮದಿ ನೀಡ್ತಾ ಇದೆ. ವರ್ಷಗಳಿಂದ ಕ್ಲೈಮ್ ಮಾಡದೆಯೇ ಸ್ಥಗಿತಗೊಂಡಿರುವಂತಹ PF ಖಾತೆಗಳಲ್ಲಿನ ಹಣವನ್ನು ಸ್ವಯಂಚಾಲಿತವಾಗಿ ಇತ್ಯರ್ಥಪಡಿಸುವಂತಹ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರಲು ಇದೀಗ EPFO ಯೋಜನೆ ಆಗ್ತಾ ಇದೆ. ತಮ್ಮ ಹಳೆಯ ಕಂಪನಿಯ PF ಹಣವನ್ನು ಪಡೆಯಲು ವರ್ಷಗಟ್ಟಲೆ ಕಾಯ್ತಾ ಇದ್ದ ಅಥವಾ ಮರೆತು ಹೋಗಿದ್ದ ಲಕ್ಷಾಂತರ ಉದ್ಯೋಗಿಗಳಿಗೆ ಕೇಂದ್ರ ಸರ್ಕಾರ ಮತ್ತು EPFO ಸಿಹಿ ಸುದ್ದಿಯನ್ನು ನೀಡಿದೆ. ಇನ್ಮುಂದೆ ಕ್ಲೈಮ್ ಮಾಡದೆಯೇ ಸ್ಥಗಿತಗೊಂಡಿರುವಂತಹ PF ಖಾತೆಗಳಲ್ಲಿನ ಸಾವಿರಾರು ಕೋಟಿ ರೂಪಾಯಿಗಳನ್ನು ನೇರವಾಗಿ ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ವರ್ಗಾಯಿಸುವಂತಹ ನಿಯಮವನ್ನು ಇದೀಗ ಜಾರಿಗೆ ತರ್ತಾ ಇದೆ. ಈ ವಿಧಾನ ಜಾರಿಗೆ ಬಂದರೆ ಖಾತೆದಾರರು ಯಾವುದೇ ಅರ್ಜಿಯನ್ನು ಸಲ್ಲಿಸುವ ಅಗತ್ಯ ಇಲ್ಲದೆ ಅವರ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮೆಯಾಗಲಿದೆ. ವರದಿಗಳ ಪ್ರಕಾರ ಮೊದಲ ಹಂತದಲ್ಲಿ ಸುಮಾರು 8 ಲಕ್ಷ ಸ್ಥಗಿತಗೊಂಡ ಖಾತೆಗಳನ್ನು ಗುರುತಿಸಲಾಗಿದ್ದು, ಅವುಗಳಲ್ಲಿರುವ 5,200 ಕೋಟಿ ಹಣವನ್ನು ಪ್ರಕ್ರಿಯೆಗೊಳಿಸಲಾಗುತ್ತದೆ. ಈ ಪೈಕಿ 14,000 ಖಾತೆಗಳಲ್ಲಿ 5 ಲಕ್ಷಕ್ಕೂ ಅಧಿಕ ಬ್ಯಾಲೆನ್ಸ್ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಸದ್ಯ ದೇಶದಾದ್ಯಂತ ಸುಮಾರು 31 ಲಕ್ಷ ಖಾತೆಗಳಲ್ಲಿ 18,181 ಕೋಟಿ ಹಣ ಬಳಕೆಯಾಗದೆ ಉಳಿದಿದೆ. ಹಾಗಿದ್ರೆ ಈ ಖಾತೆ ಯಾವಾಗ ಇನ್ಆಕ್ಟಿವ್ ಆಗುತ್ತೆ? ಸಾಮಾನ್ಯವಾಗಿ ಒಬ್ಬ ಉದ್ಯೋಗಿ 55 ವರ್ಷ ವಯಸ್ಸಿನಲ್ಲಿ ನಿವೃತ್ತರಾಗಿ ಸತತ 3 ವರ್ಷಗಳ ಕಾಲ ಯಾವುದೇ ವಂತಿಗೆ ಪಾವತಿಸುತ್ತಿದ್ದರೆ ಆ ಖಾತೆಯನ್ನು ಇನ್ಆಕ್ಟಿವ್ ಅಂತ ಹೇಳಿ ಪರಿಗಣನೆ ಮಾಡಲಾಗುತ್ತೆ. ಅಂದಿನಿಂದ ಈ ಹಣದ ಮೇಲಿನ ಬಡ್ಡಿ ಕೂಡ ಜಮೆಯಾಗುವುದು ನಿಲ್ತದೆ. ಈಗಾಗಲೇ 1,000ಕ್ಕಿಂತ ಕಡಿಮೆ ಬ್ಯಾಲೆನ್ಸ್ ಇರುವಂತಹ ಖಾತೆಗಳ ಆಟೋಮೆಟಿಕ್ ಸೆಟಲ್ಮೆಂಟ್ಗೆ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಾನ್ಸಿಸ್ಟ್ ಅನುಮೋದನೆ ನೀಡಿದ್ದು, ಈಗ ದೊಡ್ಡ ಮೊತ್ತದ ಹಣಕ್ಕೂ ಈ ಸೌಲಭ್ಯ ವಿಸ್ತರಣೆ ಮಾಡಲು ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಈ ಕುರಿತು ಶೀಘ್ರದಲ್ಲೇ ಅಧಿಕೃತ ಘೋಷಣೆ ಹೊರಬೀಳುವಂತಹ ಸಾಧ್ಯತೆ ಇದೆ. ಸಂಸ್ಥೆಯು 2025-26ರ ಹಣಕಾಸು ವರ್ಷಕ್ಕೆ PF ಠೇವಣಿಗಳ ಮೇಲೆ 8.25% ಬಡ್ಡಿ ದರವನ್ನು ಈಗಾಗಲೇ ಖಚಿತಪಡಿಸಿದೆ. ಸ್ನೇಹಿತರೆ, ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಬೇಟೆಗೆ ಲೈಕ್ ಅನ್ನು ಕೊಡಿ. ಇನ್ನು ನಮ್ಮ ಚಾನೆಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.